ಆಶೀನರಾಗಿರ್ತಕ್ಕಂಥ 28 ಇಲಾಖೆಯ ಮುಖ್ಯಸ್ಥರು, ಅದರಲ್ಲಿ ಮುಖ್ಯವಾಗಿ ದಂಡಾಧಿಕಾರಿಗಳು ಮತ್ತು ಇಒ ಅವರು, ಬಿಒ ಅವರು ಒಳಗೊಂಡು 26 ಇಲಾಖೆಯ ಮುಖ್ಯಸ್ಥರು ಇವತ್ತು ಗುರುಗೂರು ಪಂಚಾಯತಿಗೆ ಹೋಗಿದ್ದಾರೆ. ಆಡಳಿತವನ್ನ ಮನೆ ಬಾಗಿಲಿಗೆ ಗುರುಗೂರು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಏನೇ ಸಮಸ್ಯೆ ಇರಲಿ, ರೋಡಿನ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ, ನೆನೆಗುದಿಗೆ ಬಿದ್ದಂತ ಸಮಸ್ಯೆ ಇರಲಿ, ಪ್ರಾಮಾಣಿಕವಾಗಿ ನಾವು 28 ಇಲಾಖೆಯ ಮುಖ್ಯಸ್ಥರನ್ನು ಒಳಗೊಂಡು ಇಲ್ಲಿಯೇ ಪರಿಹಾರ ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಯಾವ ದೊಡ್ಡ ಕೆಲಸಗಳಿದ್ದು ಇಲ್ಲಿ ತಾವು ಆಗದೇ ಇರತಕ್ಕಂಥ ಕೆಲಸಗಳನ್ನ ಮಾತ್ರ ನಾವು ಮುಂದನ್ನು ಎಸ್ಕಲೇಟ್ ಮಾಡಿ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ತಗೊಂಡು ಅಲ್ಲಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಸುಮಾರು ಒಂದು 70% ಸಮಸ್ಯೆ ಇವತ್ತು ನಾವು ಸ್ಥಳೀಯವಾಗಿ ಇಲ್ಲೇ ಪರಿಹಾರ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಿದ್ದೀವಿ. ಸ್ಥಳೀಯವಾಗಿ ಎಲ್ಲವನ್ನೂ ಪರಿಹರಿಸಲು ತುಂಬಾ ಮಹಾರಾಷ್ಟ್ರದಿಂದ ಬಂದಂತವಲ್ಲ, ಕಾನೂನು ಪ್ರಕಾರ ಇರತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಒಂದು ಪರಿಹರಿಸತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನ ನಾವು ರಾಣೆಬೆನ್ನೂರು ತಾಲೂಕಿನ ಆಚರಿಸ್ತಾ ಹಾಕೊಂಡಿದ್ದೀವಿ. ಇವತ್ತು ಗುರುಗೂರು ಪಂಚಾಯತ್ ನನ್ನ ಅಸೆಂಬ್ಲಿಗೆ 28 ಗ್ರಾಮ ಪಂಚಾಯತ್ಗಳು ಬಂತು. ಪ್ರತಿ ಮಂಗಳವಾರ ಒಂದು ಗ್ರಾಮ ಪಂಚಾಯತ್ಗೆ ಹೋಗಿ ಸ್ಥಳೀಯವಾಗಿ ಅಲ್ಲಿಯೇ ಅವರ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಏನು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ 26 ಇಲಾಖೆಗಳಿದ್ದಾವೆ. 26 ಇಲಾಖೆಯ ಮುಖ್ಯಸ್ಥರನ್ನ ಕರ್ಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಹೋಗಿ ಅಲ್ಲಿಯೇ ಸಮಸ್ಯೆಯನ್ನು ಪರಿಹರಿಸತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಜೊತೆಗೆ ಆಡಳಿತವನ್ನ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಇದು ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಪಾಲ್ಗೊಳ್ಳುವಿಕೆ ಮಾಡಬೇಕು. ಪ್ರಾಮಾಣಿಕವಾದ ಸಮಸ್ಯೆಗಳನ್ನ ಹೇಳ್ತಕ್ಕಂಥದ್ದು ತಮ್ಮ ಕರ್ತವ್ಯ ಕೂಡ. ಸಾಮಾಜಿಕ ಕಳಕಳಿರ್ತಕ್ಕಂಥ ಸಮಸ್ಯೆಯನ್ನು ಕೂಡ ನೀವು ಹೇಳ್ಬೋದು. ವೈಯಕ್ತಿಕ ಸಮಸ್ಯೆಗಳು, ನಿಮ್ಮ ಊರಿನ ಸಮಸ್ಯೆಗಳು, ನಿಮ್ಮ ಪಂಚಾಯತಿನ ಸಮಸ್ಯೆಗಳು, ಏನೇ ಸಮಸ್ಯೆಗಳಿದ್ರು ಎಲ್ಲ ಇಲಾಖೆ ಸೇರ್ಬಂದ್ವಿ, ಇಲ್ಲೇ ಪರಿಹಾರವನ್ನು ಕೊಡ್ತೀವಿ. ಪ್ರತಿ ಮಂಗಳವಾರ ಒಂದು ಗ್ರಾಮ ಪಂಚಾಯತ್ ಹೋಗಿ 28 ವಾರಗಳ ಕಾಲ ಈ ಒಂದು ಸುದೀರ್ಘವಾಗಿ ಈ ಜನಸ್ಪಂದನ ಕಾರ್ಯಕ್ರಮ, ಜನರ ಮನೆ ಬಾಗಿಲಿಗೆ ಆಡಳಿತವನ್ನು ತೆಗೆದು ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದರ ಸದುಪಯೋಗ ಪಡ್ಕೋಬೇಕು